ನಮಸ್ತೆ, ನಾನು ಜೋಸೆಫ್ ಲೋಬೋ ಶಂಕರ್ಪುರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರೇ, ಇವತ್ತು ನಾವು ಮಂಗಳೂರಿನ ಸಂಘನಿಕೇತನದಲ್ಲಿ ನಡೆಯುವ ಗೆಡ್ಡೆಗೆಣಸು ಮೇಳ, ರಾಷ್ಟ್ರೀಯ ಮಟ್ಟದ ಗೆಡ್ಡೆಗೆಣಸು ಮೇಳಕ್ಕೆ ಆಗಮಿಸಿದ್ದೇವೆ. ಬನ್ನಿ, ಹಾಗಾದ್ರೆ ನಿಮಗೆ ಒಂದು ರೌಂಡ್ ಇಲ್ಲಿ ತೋರಿಸ್ತಾ ಇದ್ದೇನೆ. ಏನೇನಿದೆ ಈ ಮೇಳದಲ್ಲಿ, ಏನೇನು ನಡೀತಾ ಇದೆ, ಯಾವ ಯಾವ ಗೆಡ್ಡೆ ಗೆಣಸುಗಳು ಇಲ್ಲಿ ಬಂದಿವೆ ಅಂತ ನೋಡುವ. ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಿಂದ ಗೆಡ್ಡೆ ಗೆಣಸುಗಳು ಇಲ್ಲಿ ಬಂದಿವೆ. ಬನ್ನಿ, ಹಾಗಾದ್ರೆ ನೋಡುವ. ವಿವಿಧ ರೀತಿಯ ತರಕಾರಿ ಗಿಡಗಳು ಇಲ್ಲಿ ಇವೆ ಈ ಮೇಳದಲ್ಲಿ. ಇಲ್ಲಿಯ ವಿಶೇಷತೆ ಏನೆಂದ್ರೆ, ಪ್ರವೇಶ ದ್ವಾರವನ್ನು ಗೆಡ್ಡೆ ಹಾಗೂ ತರಕಾರಿಗಳಲ್ಲಿ ಅಲಂಕರಿಸಲಾಗಿದೆ. ವೇಸ್ಟೇಜ್ ಕ್ಯಾನಿನ ಕಲಾಕೃತಿಗಳು, ಇಲ್ಲಿ ಎಲ್ಲಾ ರೀತಿಯ ತರಕಾರಿಗಳ ಮಾಹಿತಿಯನ್ನು ನೀಡಲಾಗಿದೆ. ಪ್ರಕೃತಿ ಫುಡ್ಸ್ ಎಂಬ ಸಂಸ್ಥೆಯು ಇಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ ಗಳನ್ನು ಮಾರ್ಪಟ್ಟು ಪ್ರತಿಯೊಂದು ಸಿಹಿ ತಿನಿಸುಗಳು, ಅದೇ ರೀತಿ ವಿವಿಧ ರೀತಿಯ ಖಾದ್ಯಗಳು, ಮಸಾಲೆ ಹುಡಿಗಳು, ಸ್ಕ್ವಾಶ್ಗಳು ಇಲ್ಲಿ ಈ ಸ್ಟಾಲ್ ಅಲ್ಲಿ ನಿಮಗೆ ಇವೆ. ಚಿತ್ತೂರಿನಿಂದ ಬಂದಂತಹ ಒಂದು ಸ್ಟಾಲ್. ಇಲ್ಲಿ ವಿವಿಧ ರೀತಿಯ ಪ್ರಕೃತಿ ಪ್ರಾಡಕ್ಟ್ಸ್ ಗಳು ಲಭ್ಯವಿವೆ. ಅಗಸೆ ಚಟ್ನಿ, ಪಿಕ್ಸೆಲ್ ಪುಡಿ, ಕರಿಬೇವು ಚಟ್ನಿ, ನುಗ್ಗೆ ಚಟ್ನಿ, ಹೀಗೆ ವಿವಿಧ ರೀತಿಯ ಖಾದ್ಯಗಳು ಈ ಸ್ಟಾಲ್ ಅಲ್ಲಿ ಇವೆ. ಇಲ್ಲಿರುವಂತಹ ಪ್ರತಿಯೊಂದು ವೆಜಿಟೇಬಲ್ಸ್ ಗಳು ಫಾರ್ಮರ್ಸ್ ಗ್ರೂಪ್ ಕಂಪನಿ ಮಂಗಳೂರು ಇದರ ವತಿಯಿಂದ ಈ ಸ್ಟಾಲ್ ಅನ್ನು ಇಲ್ಲಿ ಇಡಲಾಗಿದೆ. ಇಲ್ಲಿ ವಿವಿಧ ರೀತಿಯ ಸೊಪ್ಪುಗಳ ಮಾಹಿತಿಯನ್ನು ಅವರು ಹಾಕಿದ್ದಾರೆ. ಗಣಿಕೆ ಸೊಪ್ಪು, ಈರುಳ್ಳಿ, ಚಕೋತ ಸೊಪ್ಪು, ಅಗಸೆ ಸೊಪ್ಪು, ಹೀಗೆ ಬೇರೆ ಬೇರೆ ರೀತಿಯ ಒಂದಲಗ, ಪುದೀನ, ಎಲ್ಲ ರೀತಿಯ ಸೊಪ್ಪಿನ ವಿವರಗಳನ್ನು ಅವರೇ ಇಲ್ಲಿ ನೀಡಿದ್ದಾರೆ. ಹಚ್ಚ ಹಸಿರಾದಂತಹ ಸೊಪ್ಪುಗಳು, ಫ್ರೆಶ್ ಆದಂತಹ ಸೊಪ್ಪುಗಳು ಈ ಸ್ಟಾಲ್ ಅಲ್ಲಿವೆ. ಬನ್ನಿ, ಬೇಗನೆ ಸ್ಟಾಲ್ ಗಳಿಗೆ ಭೇಟಿ ನೀಡಿ. ಮುಂದಕ್ಕೆ ಹೋದ್ರೆ ನಮಗೆ ಕಾಣ್ತಾ ಇದೆ ಬೇನೆಕಲ್ ತರಕಾರಿ ಬೆಳೆಗಾರರ ಸೌಹಾರ್ದ ಸೊಸೈಟಿ ಕೊಕ್ಕರಣೆ ಇದರ ವತಿಯಿಂದ ವಿವಿಧ ರೀತಿಯ ಗೆಡ್ಡೆಗೆಣಸುಗಳನ್ನು ಇಲ್ಲಿ ಪ್ರದರ್ಶನಕ್ಕೂ ಇಡಲಾಗಿದೆ. ಅದೇ ರೀತಿ ಮಾರಾಟನೂ ಇದೆ. ಮುಂದಕ್ಕೆ ಬಂದ್ರೆ ವಿವಿಧ ರೀತಿಯ ಅಂಶಗಳು, ಸೊಪ್ಪು, ವಿವಿಧ ರೀತಿಯ, ಅತಿ ಮುಖ್ಯವಾಗಿ ತರಕಾರಿ ಬೀಜಗಳು. ಪ್ರತಿಯೊಬ್ಬರಿಗೆ ಸ್ವಾವಲಂಬಿ ಬದುಕಲು ತರಕಾರಿ ಬೀಜಗಳನ್ನು ಇಲ್ಲಿ ಇಡಲಾಗಿದೆ. ಪ್ರದರ್ಶನವೂ ಇದೆ, ಮಾರಾಟವೂ ಇದೆ. ನಾವು ಇಷ್ಟವರೆಗೆ ಕಂಡಿರದಂತಹ ಗೆಡ್ಡೆಗೆಣಸುಗಳು ಈ ಸ್ಟಾಲ್ಗಳಲ್ಲಿವೆ. ತಿಂಡಿ ತಿನಿಸುಗಳು, ಆರ್ಗ್ಯಾನಿಕ್ ಆಗಿ ಬೆಳೆಸಿರುವಂತಹ ಕೆಲವೊಂದು ತರಕಾರಿಗಳು ಹಾಗೂ ಗೆಡ್ಡೆಗೆಣಸುಗಳು ಈ ಸ್ಟಾಲ್ಗಳಲ್ಲಿ ಲಭ್ಯವಿವೆ. ನಾವು ಇಷ್ಟರವರೆಗೆ ಕಂಡು ಕೇಳರಿದಂತಹ ಗೆಡ್ಡೆಗೆಣಸುಗಳು ಈ ಒಂದು ಸ್ಟಾಲ್ ಅಲ್ಲಿದೆ. ಬನ್ನಿ, ಅವರ ಹತ್ರನೇ ಕೇಳುವ ಯಾವ ಗೆಡ್ಡೆಗೆಣಸುಗಳು ಏನೇನಿದೆ ಇಲ್ಲಿ ಅಂತ. ಮೇಡಮ್ ನಮಸ್ತೆ, ನಾವು ಈ ಗೆಡ್ಡೆಯ ಹೆಸರೇನು? ಕೆಸು ಗೆಡ್ಡೆ. ಎಲ್ಲಿಂದ ಬಂದಿದ್ದೀರಿ ತಾವು? ಎಲ್ಲಿ? ಉತ್ತರ ಕನ್ನಡ, ಜೊಯ್ಡಾ ತಾಲೂಕಿನಿಂದ. ನೋಡಿ, ಎಷ್ಟೊಂದು ದೂರದಿಂದ ಈ ಮಂಗಳೂರಿಗೆ ಗೆಡ್ಡೆಗೆಣಸುಗಳನ್ನು ತಂದಿದ್ದಾರೆ. ದಯವಿಟ್ಟು ಬನ್ನಿ, ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವು ಇಲ್ಲಿಯ ಒಂದು ಈ ರುಚಿಯನ್ನು ಸವಿಯಿರಿ ಅಂತ ಹೇಳ್ತಾ ಇದ್ದೇವೆ. ಬನ್ನಿ, ಹಾಗಾದ್ರೆ ಮುಂದೆ ನಮಗೆ ಕೆಲವೊಂದು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಸಾವಯವ ಬೆಲ್ಲವೂ ಇಲ್ಲಿ ಲಭ್ಯವಿದೆ. ಬೆಟ್ಟದ ನೆಲ್ಲಿಕಾಯಿ, ತುಂಬಾ ಜನಕ್ಕೆ ಬೆಟ್ಟದ ನೆಲ್ಲಿಕಾಯಿ, ಉಪ್ಪಿನಕಾಯಿ ರುಚಿ ನೋಡಿದಿರಿ, ಆದ್ರೆ ನೆಲ್ಲಿಕಾಯಿ ಯಾವ ರೀತಿ ಇರ್ತದೆ ಅಂತ ನೋಡಿ ಕಣ್ಣರೆ. ವಾಟೆ ಹುಳಿ, ಅರಸಿನ ಕೋಡು. ಇದು ಗ್ರೋ ಮಾಡಬಹುದಾ? ಇಲ್ಲಿ ಪ್ರತಿಯೊಂದು ವಸ್ತುವಿನ ವಿವರವನ್ನು ಅವರೇ ನೀಡಿದ್ದಾರೆ. ಪುನರ್ಪುಳಿ, ಸೀನಿಗುಂಬಳ, ಸೌತೆಕಾಯಿ, ಅರಸಿನ ಕೋಡು, ಕೌಟೆಕಾಯಿ. ನೋಡಿ, ಪ್ರತ್ಯೇಕವಾಗಿ ನಾವು ಸಣ್ಣದಿರುವಾಗ ಕರಾವಳಿಯಲ್ಲಿ ಈ ಕೆಲವೊಂದು ಹಬ್ಬಗಳಿಗೆ ಪೇಟ್ಲಗಳನ್ನು ಮಾಡಿ ಬಿಡುವಂತ ಕಾಯಿ, ಇದು ಪೇಟ್ಲಕಾಯಿ ಅಂತ ಕರೀತೇವೆ, ಅವರು ಕವಟೆಕಾಯಿ ಅಂತ ಕರೀತಾರೆ. ಇದನ್ನು ಕೆಲವೊಂದು ಸಂಬಾರ ಪದಾರ್ಥಗಳಾಗಿ ಬಳಸಬಹುದು. ಇದು ತಾವು ಗೂಡಿನಿಂದ ಸಂಗ್ರಹಿಸ್ತೀರಾ ಅಥವಾ ಕಾಡು ಜೇನು? ನೋಡಿ, ಗೂಡಿನಿಂದ ಕೆಲವೊಂದು ಕೆಮಿಕಲ್ ಗಳನ್ನು ಹಾಕಿ ಸಂಗ್ರಹಿಸಿದ ಜೇನು ಖಂಡಿತ ಅಲ್ಲ. ಶುದ್ಧ ಸಾವಯವ ರೀತಿಯಲ್ಲಿ ಮಾಡಿದಂತಹ ಕಾಡು ಜೇನು ಇಲ್ಲಿ ಲಭ್ಯವಿದೆ ತಮಗೆ. ಇದಕ್ಕೆ ಏನಂತಾರೆ? ಶತಾವರಿ ಬೇರು. ನೋಡಿ, ಶತಾವರಿ ಅಂದ್ರೆ ಒಂದು ಗೊನೆಯಲ್ಲಿ ಶತ ಬೇರುಗಳು ಇರುತ್ತವೆ ಅಂತೆ. ಶತ ಕಾಯಿಲೆಗಳಿಗೆ ಇದು ರಾಮಬಾಣ, ಶತಾವರಿ ಬೇರು. ನೋಡಿ, ಇಲ್ಲಿ ಒರಿಸ್ಸಾದಿಂದ, ಯಾವುದೋ ರಾಜ್ಯದಿಂದ, ಒಂದು ಆ ಮೂಲೆಯಿಂದ ನಮ್ಮ ಮಂಗಳೂರಿಗೆ ವಿಶೇಷವಾಗಿ ಕೆಲವೊಂದು ವಸ್ತುಗಳನ್ನು ಇವರು ಕಾಡಿನಿಂದ ಹಿಡ್ಕೊಂಡು ಬಂದಿದ್ದಾರೆ. ನೋಡಿ, ಪ್ರತಿಯೊಂದು ವಿವರಗಳನ್ನು ಅವರು ನೀಡ್ತಾ ಇದ್ದಾರೆ. मैडम, ये आप कहाँ से लेते हैं ये सब? हाँ, जंगल से। हाँ, ये सिर्फ इधर बिकाने के लिए लाए क्या या बिकने? हाँ, जिसको चाहिए उसको दे देते हैं। हाँ, ओके। ನೋಡಿ, ಪ್ರತಿಯೊಬ್ಬರಿಗೆ ಯಾವುದೇ ಗೆಡ್ಡೆಗೆಣಸುಗಳು ಇಲ್ಲಿ ಬೇಕಾದ್ರೆ ತಮಗೆ ಅವೈಲೇಬಲ್ ಇದೆ, ಬಂದು ತಾವು ಖರೀದಿ ಮಾಡಬಹುದು. ಅದೇ ರೀತಿ ಇನ್ನೊಂದು ಸ್ಟಾಲ್ ಇದೆ, ಕೇರಳದಿಂದ ಬಂದಂತಹ ಸ್ಟಾಲ್ ಇದು. ಇದರ ತಮಗೆ ಪ್ರತಿಯೊಂದು ವಿವರಣೆಯನ್ನು ಅವರು ಇಂಗ್ಲಿಷ್
ಮಲಯಾಳಿ ಎರಡು ಭಾಷೆಯಲ್ಲಿ ಗೊತ್ತಾಗುವಂತೆ ಹಾಕಿದ್ದಾರೆ. ಇಲ್ಲಿರುವಂತದ್ದು ಪ್ರತಿಯೊಂದು ಸಸ್ಯವು ಇಡಿಬಿಳೆ ವಸ್ತುವಾಗಿದೆ. ಪ್ರೀತಿಯ ವೀಕ್ಷಕರೇ, ಇವತ್ತು ನಮ್ಮ ಈ ಗೆಡ್ಡೆ ಗಣೇಶ ಮೇಳದಲ್ಲಿ ಅಚಾನಕ್ಕಾಗಿ ಬಂದಂತಹ ನಮ್ಮ ವಿಶೇಷ ಅತಿಥಿಗಳು ನೋಡಿ ಇಲ್ಲಿದ್ದಾರೆ. ಅವರ ಹತ್ರನೇ ಕೇಳುವ ಅವರ ಹೆಸರುಗಳನ್ನು. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಶಿವಪ್ರಸಾದ್ ಸರ್ ಅಂತ. ಇವರ ಯೂಟ್ಯೂಬ್ ಚಾನಲ್ ಇದೆ. ವಿಶೇಷವಾಗಿ ಇವರು ಕೃಷಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ರು ಇದ್ದಾರೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಕನಕಪುರ ತಾಲೂಕು, ಬೆಂಗಳೂರು ಹತ್ತಿರ ರಾಮನಗರ. ನೋಡಿ, ಅವರು ಈ ವಿಶೇಷವಾಗಿ ಈ ಗೆಡ್ಡೆ ಗಣೇಶ ಮೇಳಕ್ಕೆ ಸಪೋರ್ಟ್ ಆಗಿ ಮಂಗಳೂರಿಗೆ ಸಪೋರ್ಟ್ ಆಗಿ ಬಂದಿದ್ದಾರೆ. ಅವರು ಕೆಲವೊಂದು ಬೆಳೆಗಳನ್ನು ಬೆಳೆಸ್ತಾ ಇದ್ದಾರೆ, ಜನರಿಗೆ ಪರಿಚಯ ಮಾಡ್ತಾ ಇದ್ದಾರೆ. ಸಾವಯವ ರೀತಿಯಲ್ಲಿ ಜನ ಹಾಗೂ ಈ ಕೃಷಿ ಮುಂದುವರಿಯಲು ಅನುವು ಮಾಡಿಕೊಡ್ತಾ ಇದ್ದಾರೆ. ಸರ್ ಇದ್ದಾರೆ ಮಹೇಶ್ ಸರ್, ಚಿತ್ರದುರ್ಗದಿಂದ ಬಂದಿದ್ದಾರೆ. ಹೌದು, ಇವೆಲ್ಲರಿಗೂ ನಮ್ಮ ಈ ಮಂಗಳೂರು ಕೃಷಿಕ ಗ್ರಾಹಕ ಬಳಗದ ವತಿಯಿಂದ ಈ ಮೇಳಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಇಷ್ಟವರೆಗೆ ಯಾವುದೇ ರೀತಿಯಲ್ಲಿ ನೋಡಿರಲೇ ಇಲ್ಲದಂತಹ ಒಂದೊಂದು ಗೆಡ್ಡೆ ಗೆಣಸುಗಳು ಇಲ್ಲಿ ಬಂದಿವೆ. ನೋಡಿ, ಒಂದೊಂದು ಗೆಡ್ಡೆ ಸರಿಸುಮಾರು 10 ರಿಂದ 15 ಕೆಜಿ ತೂಕ ಬರುವಂತಹ ಗೆಡ್ಡೆಗಳು ಈ ಮೇಳದಲ್ಲಿವೆ. ಇಲ್ಲೊಂದು ವಿಶೇಷ ಗೆಡ್ಡೆಯನ್ನು ನಾನು ನೋಡಿದೆ, ಮಲಬಾರಿ ಸುವರ್ಣ ಗೆಡ್ಡೆ ಅಂತ. ಇದು ಮಿನಿಮಮ್ 15 ಕೆಜಿ ತೂಕ ಇರಬಹುದು, ಅದಕ್ಕಿಂತ ಮೇಲ್ಗಡೆ ಇರಬಹುದು. ನಮ್ಮ ಈ ಗೆಡ್ಡೆ ಗಣೇಶ ಮೇಳದ ವಿಡಿಯೋವನ್ನು ವೀಕ್ಷಿಸಿದ ಹಾಗೂ ನಮಗೆ ಇಷ್ಟವರೆಗೆ ಸಹಕರಿಸಿದ ಎಲ್ಲಾ ವೀಕ್ಷಕರಿಗೆ ಧನ್ಯವಾದಗಳು. ದಯವಿಟ್ಟು ತಾವು ಈ ಗೆಡ್ಡೆ ಗಣೇಶ ಮೇಳಕ್ಕೆ, ಅಪರೂಪದ ಗೆಡ್ಡೆ ಗಣೇಶ ಮೇಳಕ್ಕೆ ಭೇಟಿ ನೀಡಿ ಇದರ ಆನಂದವನ್ನು